ವಿಷ್ಣು ಪುರಾಣದ ಚಿಂತನೆಯನ್ನು ಯಥಾಶಕ್ತಿಯಾಗಿ ಮುಂದಿನ ದಿವಸಗಳಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಇವತ್ತಿನಿಂದ ಆರಂಭಿಸಿ ವೇದವ್ಯಾಸರು ವೇದವನ್ನು ವಿಭಜಿಸಿ ವೇದಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ದೃಷ್ಟಿಯಿಂದ ಮಹಾಭಾರತ, ಪುರಾಣ ಇತ್ಯಾದಿಗಳನ್ನೆಲ್ಲ ರಚನೆ ಮಾಡಿದ್ದಾರೆ. ಹಾಗಾಗಿ ಪುರಾಣಗಳ ಅರ್ಥಾನುಸಂಧಾನ ಅಂತಂದರೆ ಅದು ಒಂದು ದೃಷ್ಟಿಯಿಂದ ವೇದಗಳ ಅನುಸಂಧಾನವೇ ಆಗಿರುತ್ತದೆ. ಪೂರ್ವಪೀಠಿಕೆ ಎನ್ನುವಂಥದ್ದು ಮೊನ್ನೆಯಿಂದಲೂ ಕೂಡ ನಡೀತಾ ಇರುವುದರಿಂದ ನಾನು ನೇರವಾಗಿ ಪುರಾಣಕ್ಕೆ ಪ್ರವೇಶಿಸ್ತೇನೆ. ಪರಂಪರೆಯಲ್ಲಿ ಈ ಪುರಾಣವನ್ನು ಸಾತ್ವಿಕ ಪುರಾಣದ ವರ್ಗಗಳಲ್ಲಿಯೇ ಗುಂಪಿನಲ್ಲಿಯೇ ಸೇರಿಸಿದ್ದಾರೆ. ವಸ್ತುತಃ ಎಲ್ಲ ಪುರಾಣಗಳು ಕೂಡ ಸಾತ್ವಿಕ ಪುರಾಣಗಳೇ. ಆದರೂ ಮೇಲುನೋಟಕ್ಕೆ ಅರ್ಥಾನುಸಂಧಾನ ಮಾಡುವಾಗ ಈ ವಿಭಾಗವನ್ನು ಹಿರಿಯರು ಒಪ್ಪಿದ್ದಾರೆ. ವಿಷ್ಣು ಪುರಾಣ ಅಂತ ಹೆಸರು ಹೇಳ್ತಾ ಇದೆ. ವಿಷ್ಣುವಿನ ಸರಿಯಾದಂಥ ಮಾಹಿತಿಯನ್ನು ಒದಗಿಸುವಂತಹ ಪುರಾಣ ಅಂತ. ಪರಾಶರರು ಮತ್ತು ಮೈತ್ರೇಯರ ಸಂವಾದ ರೂಪವಾಗಿ ಇದು ಮೂಡಿಬಂದಿದೆ. ಈ ಶ್ಲೋಕಗಳ ಸಂಖ್ಯೆಯನ್ನು, ಇಡೀ ಪುರಾಣದ ಶ್ಲೋಕದ ಸಂಖ್ಯೆಯನ್ನು ವರಾಹ ಪುರಾಣ, ನಾರದ ಪುರಾಣ, ಈ ಪುರಾಣಗಳೆಲ್ಲ ಈ ಪುರಾಣದ ಸಂಖ್ಯೆಯನ್ನು ಹೇಳಿವೆ. ಒಟ್ಟು ಎಷ್ಟು ಶ್ಲೋಕಗಳು ವಿಷ್ಣು ಪುರಾಣದಲ್ಲಿ ಇದೆ ಅಂತ. ತ್ರಯೋವಿಂಶತ್ಸಹಸ್ರಾಣ, ತ್ರಯೋವಿಂಶತಿ ಅರ್ಥಾತ್ 23,000 ಶ್ಲೋಕಗಳಿಂದ ಕೂಡಿರುವಂಥದ್ದು ಈ ಪುರಾಣ ಅಂತ. ಭಾಗವತ 18,000 ಪುರಾಣ ಶ್ಲೋಕಗಳುಳ್ಳಂತಹ ಪುರಾಣ ಅಂತಾದರೆ ಇದು 23,000 ಶ್ಲೋಕಗಳಿಂದ ಗ್ರಂಥಗಳಿಂದ ಕೂಡಿದ ಪುರಾಣ. ಆದರೆ ಇವತ್ತು ನಮಗೆ 6 ಅಂಶಗಳು ಅದರಲ್ಲಿ ಇದೆ. ಭಾಗವತದಲ್ಲಿ ಯಾವ ರೀತಿಯಾಗಿ ಪ್ರಥಮ ಸ್ಕಂಧ, ದ್ವಿತೀಯ ಸ್ಕಂಧ ಈ ರೀತಿಯಾಗಿ ಇದೆಯೋ ಅದೇ ರೀತಿಯಾಗಿ ವಿಷ್ಣು ಪುರಾಣದ ವಿಭಾಗ ಮೊದಲನೇ ಅಂಶ, ಎರಡನೇ ಅಂಶ, ಹೀಗೆ 6 ಅಂಶಗಳಿಂದ ಅದು ಕೂಡಿಕೊಂಡಿದೆ. ಒಟ್ಟಿವತ್ತು ನಮಗೆ ಸಿಗುವಂಥದ್ದು ಸುಮಾರು 6,000 ಶ್ಲೋಕಗಳು ಮಾತ್ರ. 23,000 ಶ್ಲೋಕಗಳಲ್ಲಿ ವಿಷ್ಣು ಪುರಾಣ ನಮಗಿವತ್ತು ಲಭ್ಯವಾಗುವಂಥದ್ದು ಕೇವಲ ಸುಮಾರಾಗಿ 6,000 ಶ್ಲೋಕಗಳು ನಮಗೆ ಸಿಗ್ತಾ ಇವೆ. ಉಳಿದದ್ದೆಲ್ಲ ವೇದವ್ಯಾಸರು ಸಿಕ್ಕಿದ್ರೆ ಕೇಳ್ಬೋದಷ್ಟೇ ಎಲ್ಲಿದೆ ಅಂತ. ಆ ರೀತಿಯಾಗಿ ಇವತ್ತು ನಮಗೆ ಸಿಕ್ಕಿರುವಂತಹ 6,000 ಶ್ಲೋಕಗಳನ್ನು ಯಥಾಶಕ್ತಿಯಾಗಿ ಅದನ್ನು ನೋಡುವ ಪ್ರಯತ್ನವನ್ನು ಮಾಡುವ. ಆರಂಭದ ಪದ್ಯವೇ ಜಯತಿ ಪರಾಶರ ಸೂನುಹು. ಸಾಮಾನ್ಯವಾಗಿ ಎಲ್ಲ ಪುರಾಣಗಳಿಗೂ ಕೂಡ ಈ ಶ್ಲೋಕ ಮಂಗಳಾಚರಣೆಯ ರೂಪದಲ್ಲಿ ಇದೆ. ವೇದವ್ಯಾಸರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಪರಾಶರರು ಅದೇ ರೀತಿಯಾಗಿ ಸತ್ಯವತಿಯ ಮಗನಾಗಿ ಅವತರಿಸಿರುವಂತಹ ವೇದವ್ಯಾಸರಿಗೆ ನಮನಗಳು ಅಂತ. ಅವರಿಂದ, ಅವರ ಮುಖ ಕಮಲದಿಂದ ಏನೊಂದು ಜ್ಞಾನ ಪರಂಪರೆ ಇಳಿದು ಬಂದಿದೆ. ಈ ಜ್ಞಾನ ಪರಂಪರೆಯನ್ನೇ ಉಳಿದ ಎಲ್ಲರೂ ಕೂಡ ಕುಡಿದುಕೊಂಡು ತೃಪ್ತರಾಗಿ ಇದ್ದಾರೆ ಅಂತ. ಇಡೀ ಜಗತ್ತು ಅವರ ಮುಖ ಕಮಲದಿಂದ ಹೊರಡಿದಂತಹ ಆ ಜ್ಞಾನಾಮೃತವನ್ನು ಕುಡಿತಾ ಇದ್ದಾರೆ ಎನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ವೇದವ್ಯಾಸರೇ ಹೇಳ್ತಾ ಇದ್ದಾರೆ. ಅವರ ಬಗ್ಗೆ ಅವರು ಹೇಳದೆ ಇನ್ಯಾರು ತಾನೇ ಹೇಳಲಿಕ್ಕೆ ಸಾಧ್ಯ? ಆ ರೀತಿಯಾಗಿ ಹೇಳಿ, ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ನಮಸ್ತೆಸ್ತು ಋಷಿಕೇಶ ಮಹಾಪುರುಷ ಪೂರ್ವಜ ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಈ ಯಾವುದೇ ಗ್ರಂಥವನ್ನು ರಚನೆ ಮಾಡುವುದಿರಲಿ
ಅಥವಾ ಯಾವುದೇ ಸತ್ಕಾರ್ಯವನ್ನು ಮಾಡುವುದಿರಲಿ, ಆ ಕಾರ್ಯ ಕೊನೆಯನ್ನು ಮುಟ್ಟಬೇಕು ಅಂತಾದರೆ ಭಗವಂತನನ್ನು ಸ್ತೋತ್ರ ಮಾಡಬೇಕು. ಅದು ಏನು ಅಂತ, ಹೇಗೆ ನಮ್ಮ ಉಪಾಸನೆ ಇರುತ್ತದೋ ಅದೇ ರೀತಿಯಾಗಿ ನಮಗೆ ಫಲ ಬರುವಂಥದ್ದು. ಈ ಗ್ರಂಥ ಮುಗಿಬೇಕಲ್ವ? ವೇದವ್ಯಾಸರು ಮುಗಿಸ್ತಾರೆ, ಆದರೆ ವೇದವ್ಯಾಸರಿಗೆ ಯಾವುದೇ ರೀತಿಯಾದಂಥ ವಿಘ್ನಗಳು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ವಿಘ್ನಗಳು ಬರುವುದು ಯಾರಿಗೆ ಅಂತಂದರೆ ನಮಗೆ. ನಾವು ಇದನ್ನು ಅಧ್ಯಯನ ಮಾಡುವಾಗ ಯಾವುದೇ ಗೊಂದಲಗಳು ಬರದ ರೀತಿಯಲ್ಲಿ ನಾವು ಇದರ ಆಚೆಯನ್ನು ಕೊನೆಯನ್ನು ಮುಟ್ಟಬೇಕು ಅಂತ ಇದ್ದರೆ ಆಗ ನಾವು ಭಗವಂತನನ್ನು ಸ್ತೋತ್ರ ಮಾಡಲೇಬೇಕು. ಭಗವಂತನಿಗೆ ಯಾವುದೇ ರೀತಿಯಾದಂತಹ ಸೋಲುಗಳು ಕೂಡ ಇಲ್ಲ ಅಂತ. ಜಯತಿ, ಅವನು ಸರ್ವೋತ್ತಮನಾಗಿ ಇದ್ದಾನೆ ಎಲ್ಲ ಕಾಲದಲ್ಲಿಯೂ. ಯಾವುದೇ ರೀತಿಯಾದಂತಹ ಸೋಲುಗಳು ಕೂಡ ಭಗವಂತನಿಗೆ ಇಲ್ಲ. ಹೀಗೆ ಇಡೀ ಇಂದ್ರಿಯಗಳನ್ನು ನಿಯಂತ್ರಣೆ ಮಾಡುವಂತಹ ಮಹಾಪುರುಷ ಅವನು. ಇಲ್ಲಿರುವವರೆಲ್ಲರೂ ದೇವತೆಗಳೆಲ್ಲರೂ ಕೂಡ ಕೇವಲ ಪುರುಷರಷ್ಟೇ. ಆದರೆ ಭಗವಂತ ಎಂಥವನು ಅಂತಂದರೆ ಅವನು ಮಹಾಪುರುಷ. ಇಡೀ ಸೃಷ್ಟಿ ಆಗುವ ಮೊದಲು ಕೂಡ ಇದ್ದವನು ಅವನು ಅಂತ ಸ್ತೋತ್ರ ಮಾಡಿ ಗ್ರಂಥದ ಪೀಠಿಕೆಗೆ ಬರ್ತಾ ಇದ್ದಾರೆ. ಇತಿಹಾಸ ಪುರಾಣಜ್ಞಂ ವೇದ ವೇದಾಂಗಪಾರಗಂ ಧರ್ಮಶಾಸ್ತ್ರಾದಿ ತತ್ವಜ್ಞಂ ವಸಿಷ್ಠತನಯಾತ್ಮಜಂ ಪರಾಶರಂ ಮುನಿವರಂ ಕೃತಪೌರ್ವಾಣಿಕಂ ಕ್ರಿಯಂ ಮೈತ್ರೇಯ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ. ಮೈತ್ರೇಯರು ಪರಾಶರರ ಶಿಷ್ಯರು. ಅವರು ಪರಾಶರರ ಬಳಿ ಬರ್ತಾರಂತೆ. ಅವರು ಎಂಥವರು ಅಂತಂದರೆ ಇತಿಹಾಸಗಳನ್ನು, ಇತಿಹಾಸ ಅಂತಂದರೆ ಮಹಾಭಾರತ, ಪುರಾಣಜ್ಞಂ, ಕೇವಲ ಈ ಒಂದು ಪುರಾಣಗಳನ್ನು ಮಾತ್ರ ತಿಳಿದವರಲ್ಲ, ಎಲ್ಲ ಪುರಾಣಗಳನ್ನು ಕೂಡ ಆಳವಾಗಿ ತಿಳಿದುಕೊಂಡವರು. ವೇದ ವೇದಾಂಗ ಪಾರಗಂ, ವೇದಗಳನ್ನು ತಿಳಿದವರು. ವೇದಾಂಗಗಳನ್ನು, ಷಡಂಗಗಳು ಏನಿವೆ, ಕೇವಲ ವೇದವನ್ನು ಅಧ್ಯಯನ ಮಾಡಿದವರಲ್ಲ, ಷಡಂಗಗಳಿಂದ ಕೂಡಿಕೊಂಡು ಪುರಾಣ ಇತಿಹಾಸಗಳಿಂದ ಕೂಡಿಕೊಂಡು ವೇದದ ಅಧ್ಯಯನವನ್ನು ಮಾಡಿದವರು. ಆಚಾರ್ಯರು ಒಂದು ಕಡೆ ಹೇಳಿದ್ದಿದೆ, ಒಂದು ವೇಳೆ 4 ವೇದಗಳನ್ನು ಷಡಂಗ ಸಹಿತ 4 ವೇದಗಳನ್ನು ಅಧ್ಯಯನ ಮಾಡಿಯೂ ಆತನೊಮ್ಮೆ ಮಹಾಭಾರತ ಪುರಾಣಗಳನ್ನು ಅಧ್ಯಯನ ಮಾಡಿಲ್ಲ ಅಂತಾದರೆ ನೈವ ಸಸ್ಯಾದ್ ವಿಚಕ್ಷಣ ಅಂತ ನಾರದ ಪುರಾಣದ ವಚನವನ್ನು ಆಚಾರ್ಯರು ಗೀತಾಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಅದರ ಹಿಂದೆ ಇರುವ ಅಭಿಪ್ರಾಯ ಇದು. ವೇದಗಳು ಅರ್ಥ ಆಗಬೇಕು ಅಂತಾದರೆ ಷಡಂಗ ಸಹಿತ ವೇದಗಳನ್ನು ಅಧ್ಯಯನ ಮಾಡಿದರೂ ಕೂಡ ಅದರ ಆಂತರ್ಯ, ಅದರ ಅಭಿಪ್ರಾಯ ನಮಗೆ ಅರ್ಥ ಆಗಬೇಕು ಅಂತ ಇದ್ದರೆ ಆತ ಪುರಾಣಗಳನ್ನು, ಮಹಾಭಾರತವನ್ನು ಅಧ್ಯಯನ ಮಾಡಲೇಬೇಕು. ಒಂದು ವೇಳೆ ಭಾರತ ಪುರಾಣಗಳನ್ನು ಅಧ್ಯಯನ ಮಾಡದೆ ಕೇವಲ ವೇದವನ್ನು ಮಾತ್ರ ನಾವು ಅಧ್ಯಯನ ಮಾಡಿದೆವು ಅಂತಾದರೆ ವೇದದ ಆಂತರ್ಯ ಏನಿದೆ, ವೇದದ ಅಂತರಂಗ ಏನಿದೆ ಅದನ್ನು ಮುಟ್ಟುವುದು ಸಾಧ್ಯ ಇಲ್ಲ ಅಂತ ವೇದವ್ಯಾಸರೇ, ವೇದ ವಿಭಾಗ ಮಾಡಿದ ವೇದವ್ಯಾಸರೇ ಒಂದು ಕಡೆ ಹೇಳುತ್ತಾರೆ. ಅದರಿಂದಾಗಿ ಪರಾಶರರು ಎಂಥವರು ಅಂತಂದರೆ ವೇದ ವೇದಾಂಗ ಪಾರಗಂ. ಹೇಗೆ ಇತಿಹಾಸ ಪುರಾಣಜ್ಞಂ, ಇತಿಹಾಸ ಪುರಾಣಗಳ ಜೊತೆಗೆ ವೇದಾಂಗಗಳನ್ನು ಅಧ್ಯಯನ ಮಾಡಿದವರು. ಇಷ್ಟು ಮಾತ್ರವೋ, ಧರ್ಮಶಾಸ್ತ್ರಾದಿ ತತ್ವಜ್ಞಂ, ಧರ್ಮಶಾಸ್ತ್ರಗಳ ಬಗ್ಗೆ ಆಳವಾದ ಅರಿವು ಪರಾಶರರಿಗೆ ಇದೆ. ಮಾಡಿದ ಅಧ್ಯಯನ ಅದು ಬದುಕಿನಲ್ಲಿ ಬರಬೇಕು. ಒಂದು ವೇಳೆ ಕರ್ಮಾಂಗದಲ್ಲಿ ಬರಲಿಲ್ಲ ಅಂತಾದರೆ ಅದು ಕೇವಲ ಅಧ್ಯಯನ ಮಾತ್ರವಾಗಿ ಉಳಿದುಕೊಂಡಿರುತ್ತದೆ. ಅದಕ್ಕೋಸ್ಕರ ಹೇಗೆ ಅನುಷ್ಠಾನದಲ್ಲಿ ತರಬೇಕು, ಅದಕ್ಕೆ ಯಾವ ಯಾವ ಅನುಷ್ಠಾನಗಳನ್ನು ಯಾವ ಯಾವ ಹೊತ್ತಿನಲ್ಲಿ ಮಾಡಬೇಕು, ಶಾಸ್ತ್ರದಲ್ಲಿ ಹೇಳಿದ್ದನ್ನೆಲ್ಲ ಹೇಗೆ ಆಚರಣೆಯಲ್ಲಿ ತರಬೇಕು, ಇದೆಲ್ಲ ನಮಗೆ ತಿಳ್ಕೊಳ್ಬೇಕಾದ್ರೆ ಧರ್ಮಶಾಸ್ತ್ರಗಳ ಜ್ಞಾನ ಎನ್ನುವಂಥದ್ದು ಸರಿಯಾಗಿ ಇರಬೇಕಾಗ್ತದೆ. ಹಾಗಾಗಿ ಪರಾಶರರಿಗೆ ಧರ್ಮಶಾಸ್ತ್ರಗಳ ಬಗ್ಗೆ ಆಳವಾದ ಅರಿವಿತ್ತು ಅಂತ. ಇಂತಹ ಪರಾಶರರ ಬಳಿಗೆ ಮೈತ್ರೇಯರು ಬರ್ತಾರೆ. ಸುಂದರವಾದ ಮಾತು
ಪರಾಶರಂ ಮುನಿವರಂ ಕೃತಪೌರ್ವಾಣಿಕ ಕ್ರಿಯಂ. ಯಾವ ಹೊತ್ತಿನಲ್ಲಿ ಬಂದಿದ್ದಾರೆ ಅಂತಂದರೆ ಪರಾಶರರ ನಿತ್ಯಾನುಷ್ಠಾನಗಳೆಲ್ಲ ಮುಗಿದಿವೆ. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಗೆದ್ದು ನಿತ್ಯದ ಅನುಷ್ಠಾನಗಳನ್ನೆಲ್ಲ ಮುಗಿಸಿಕೊಂಡು ಪರಾಶರರು ಕೂತಿರುವ ಸಂದರ್ಭದಲ್ಲಿ ಆಗ ಶಿಷ್ಯನಾಗಿರುವಂತಹ ಮೈತ್ರೇಯರು ಪರಾಶರರ ಬಳಿಗೆ ಬರ್ತಾರಂತೆ. ಪ್ರಣಿಪತ್ಯಾಭಿವಾದ್ಯ ಚ, ನಮನಗಳನ್ನು ಅಭಿವಾದನ ಪೂರ್ವಕ ಪರಾಶರರಿಗೆ ನಮನಗಳನ್ನು ಸಲ್ಲಿಸ್ತಾರೆ. ಅವರು ಹೇಳ್ತಾರೆ, ಗುರುಗಳೇ, ತತ್ತೋ ಹಿ ವೇದಾಧ್ಯಯನ ಮಧೀತಮಖಿಲಂ ಗುರು ಧರ್ಮಶಾಸ್ತ್ರಾಣಿ ಸರ್ವಾಣಿ ತಥಾಂಗಾನಿ ಯಥಾಕ್ರಮಂ. ಗುರುಗಳೇ, ನಿಮ್ಮಿಂದ ನಾನು ಎಲ್ಲವನ್ನು ಅಧ್ಯಯನ ಮಾಡಿದ್ದೇನೆ ಅಂತ. ಮೈತ್ರೇಯರ ಎತ್ತರ ಎಷ್ಟು ದೊಡ್ಡದು ನೋಡಿ. ಪರಾಶರನಂಥ ಗುರುಗಳು ಸಿಕ್ಕಿದಾಗ ಆ ಎಲ್ಲ ಜ್ಞಾನವನ್ನು ಕೂಡ ಅವರು ಸ್ವೀಕಾರ ಮಾಡಿದ್ದಾರೆ. ಧರ್ಮಶಾಸ್ತ್ರವನ್ನು ನಾನು ತಿಳಿದಿದ್ದೇನೆ, ವೇದಾಂಗಗಳನ್ನು ತಮ್ಮ ಬಳಿ ಅಧ್ಯಯನ ಮಾಡಿ ತಿಳಿದುಕೊಂಡಿದ್ದೇನೆ. ಆದರೂ ಕೂಡ ಇನ್ನೂ ತಿಳ್ಕೊಳ್ಬೇಕು ಅಂತ ನನಗೆ ಆಸೆ ಇದೆ. ಈಗಾಗಲೇ ಧರ್ಮಶಾಸ್ತ್ರಗಳು ತಿಳ್ಕೊಂಡಾಗಿದೆ, ಅದೇ ರೀತಿಯಾಗಿ ವೇದಾಂಗಗಳನ್ನೆಲ್ಲ ಅಧ್ಯಯನ ಮಾಡಿ ಆಗಿದೆ. ಆದರೂ ಮೈತ್ರೇಯರು ಹೇಳ್ತಾರೆ, ನನಗಿನ್ನೂ ತಿಳ್ಕೊಳ್ಬೇಕು ಅಂತ. ಇದು ಪ್ರಾಚೀನರ ಒಂದು ಚಿಂತನೆ. ಅವರ ಮನಸ್ಸು ಹೇಗಿತ್ತು ಅಂತಂದರೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ. ಈ ಕಾಲಕ್ಕೆ ಅರ್ಥ ಆಗುವ ಹಾಗೆ ಹೇಳುವುದು ಅಂತ ಇದ್ದರೆ ನಾವು ಇನ್ನಷ್ಟು ಭೌತಿಕ ಸಂಪತ್ತನ್ನು ಒಟ್ಟು ಮಾಡಬೇಕು, ಇನ್ನಷ್ಟು ಭೌತಿಕ ಸಂಪತ್ತನ್ನು ಒಟ್ಟು ಮಾಡಬೇಕು ಅಂತ ಏನು ಕಾಳಜಿ ನಮ್ಮಲ್ಲಿ ಇರ್ತದೆ. ಸಾಕಾಗುವುದಿಲ್ಲ, ಇನ್ನೂ ಬೇಕು, ಮತ್ತಷ್ಟು ಬೇಕು ಅಂತ ಎನ್ನುವ ಯೋಚನೆ ಈ ಕಾಲದಲ್ಲಿ ನಮಗೆ ಹೇಗಿರ್ತದೋ ಅದೇ ರೀತಿಯಾಗಿ ಆ ಋಷಿಮುನಿಗಳ ಯೋಚನೆ ಇದಕ್ಕೆ ವಿರುದ್ಧವಾಗಿ ಇದು ಸಾಕು, ಮತ್ತು ದೇವರ ಬಗ್ಗೆ ಪುರಾಣ ಇತಿಹಾಸಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು, ಮತ್ತಷ್ಟು ತಿಳ್ಕೊಳ್ಬೇಕು ಎನ್ನುವಂತಹ ಆಸೆ ಹಿರಿಯರದ್ದು. ಆ ಮೈತ್ರಿಯರು ಹೇಳ್ತಾರೆ, ಇನ್ನೂ ತಿಳ್ಕೊಳ್ಬೇಕು ಅಂತ ನನಗೆ ಕಾಣಿಸ್ತಾ ಇದೆ ಅಂತ. ನನ್ನ ಪ್ರಶ್ನೆಗೆ ತಾವು ಉತ್ತರ ಕೊಡಬೇಕು, ತಾವೆಲ್ಲರನ್ನು ಕೂಡ ತಿಳಿದುಕೊಂಡವರು ಅಂತ ಹೇಳ್ತಾ, ನನ್ನ ಪ್ರಶ್ನೆ ಏನು ಅಂತಂದರೆ, ಇಡೀ ಜಗತ್ತು ಚರಾಚರಂ ಜಗತ್ತಿಗೇನಿದೆ ಅದು ಲೀನಮಾಸೀದ್ಯಥಾ ಯತ್ರ ಲಯಮೇಷ್ಯತಿ ಯತ್ರ ಚ ಯತ್ಪ್ರಮಾಣಾನಿ ಭೂತಾನಿ ದೇವಾದೀನಾಂಚ ಸಂಭವಂ ಸಮುದ್ರ ಪರ್ವತಾನಾಂಚ ಸಂಸ್ಥಾನಂಚ ಯಥಾ ಭುವಃ. ಇಡೀ ಜಗತ್ತು ಏನಿದೆ ಭಗವಂತನ ಸನ್ನಿಧಾನ ಅಣು ಕಣಗಳಲ್ಲಿ ತುಂಬಿಕೊಂಡಿದೆ. ಜಗತ್ತಿನಲ್ಲಿ ಯನ್ಮಯಂಚ ಜಗದ್ಬ್ರಹ್ಮ, ಇಡೀ ಜಗತ್ತಿನಲ್ಲಿ ಭಗವಂತನ ಸನ್ನಿಧಾನ ಎನ್ನುವಂಥದ್ದು ಎಲ್ಲ ಕಡೆಯೂ ಕೂಡ ಇದೆ. ಈ ಜಗತ್ತು ಆರಂಭದಲ್ಲಿ ಎಲ್ಲಿತ್ತು?